Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಬಿರಿಯಾನಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ನೋಡಿ, ಇಂಡಿಯನ್ ಗೇಟ್ ಬಾಸುಮತಿ ರೈಸು. ಇದನ್ನು 2 ಅವರ್ ನೆನೆಸ್ಬೇಕು, ಆವಾಗಲೇ ಅನ್ನ ಚೆನ್ನಾಗೋದು ಬಿರಿಯಾನಿ. 3/4 kg ಚಿಕನ್ ತಗೊಂಡಿದ್ದೀನಿ. ಅರ್ಧ kg ಅಕ್ಕಿ ನೆನೆಸಿದ್ದೀನಿ. ನೋಡಿ, ಇದೆಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಅನ್ನ ಬರುತ್ತೆ. ಈ ಚಿಕನಿಗೆ ಸ್ವಲ್ಪ ಮೊಸರು ಮತ್ತು ಉಪ್ಪು ಹಾಕಿ ನೆನೆಸೋಣ. ಅದು ಒಂದು 2 ಅವರ್ ನೆನಿಲಿ. ಇದು ನಾವು ಮಸಾಲೆ ಮಾಡೋ ಅಷ್ಟರೊಳಗೆ ಇದು ನೆಂದರೆ ಚೆನ್ನಾಗಿರುತ್ತೆ. ಈ ಥರ ಮಾಡೋದ್ರಿಂದ ಅದಕ್ಕೆ ಉಪ್ಪು ಮತ್ತು ಇದು ಹುಳಿ ಎಲ್ಲ ಹಿಡ್ದಿರುತ್ತೆ. ಅದಕ್ಕೆ ಮೊಸರು ಮತ್ತು ಉಪ್ಪಲ್ಲಿ ಕಲಸಿಟ್ಟಿರ್ತೀನಿ ನಾನು. ಬಿರಿಯಾನಿ ಹೈದ್ರಾಬಾದ್ ಬಿರಿಯಾನಿ ಮಾಡ್ತಾ ಇರೋದು ನಾನು. ನೋಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದು ರುಬ್ಕೋಬೇಕು. ಇದನ್ನೆಲ್ಲ ರುಬ್ಬಕ್ಕೆ ಹಾಕೋಣ. ನೋಡಿ, ಇದೆಲ್ಲ ಮಸಾಲೆ, ಪಲಾವ್ ಎಲೆ ಮತ್ತು ಚಕ್ಕೆ, ಧನಿಯಾ ಪೌಡರು, ಗರಂ ಮಸಾಲೆ ಪೌಡರು ಮತ್ತು ಜಾಯಿಕಾಯಿ, ಜೀರಿಗೆ, ಸೋಂಪು, ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಕಾಳು ಮೆಣಸು ಮತ್ತು ಲವಂಗ, ಇಷ್ಟು ಇದು ಒಗ್ಗರಣೆಗೆ ಹಾಕೋಕ್ಕೆ. ನೋಡಿ, ನಾವು ಇದನ್ನು ರುಬ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಇದೆಲ್ಲ ತೊಳೆದಿಟ್ಟಿದ್ದೆ ನಾನು. ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೋಣ. ನೋಡಿ, 4 ಟೊಮೊಟೊ ತಗೊಂಡಿದ್ದೀನಿ. 3 ಈರುಳ್ಳಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಮಸಾಲೆ ಕಮ್ಮಿ ಇರಲಿ, ಅರ್ಧ kg ಮಾಡ್ತಾಯಿದ್ದೀನಲ್ಲ ಅಕ್ಕಿ, ಅದಕ್ಕೋಸ್ಕರ ಮಸಾಲೆ ಕಮ್ಮಿ ಇರಲಿ. ನೋಡಿ, 1 ಕಪ್ಪು ಇದು 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ ಸೊಪ್ಪು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ನೋಡಿ, ಈ ಐಟಮ್ ಎಲ್ಲ ನೀರು ಅನ್ನ ಬೇಯಿಸುವಾಗ ನಾನು ಇದು ಪುದೀನ ಸೊಪ್ಪು 3 ಕಡ್ಡಿ ಚಿಕ್ಕದು. ನೋಡಿ, ಇಷ್ಟು ಹಸಿರು ಮೆಣಸಿನ್ಕಾಯಿ, ಸೋಂಪು ಮತ್ತು ಪಲಾವ್ ಎಲೆ 1-2-3 ಚಕ್ಕೆ. ಇದು ಅನ್ನ ಒಳ್ಳೆ ಘಮ ಘಮ ಬರುತ್ತೆ. ಅದಕ್ಕೆ ಉಪ್ಪು ಹಾಕ್ಬೇಕು. ಇದಕ್ಕೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ನೋಡಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಸಿಪ್ಪೆ ತೆಗೆದಿದ್ವಲ್ಲ. ನಾನು ಎಣ್ಣೆ ಏನು ತೋರಿಸಿಲ್ಲ, ಅದು ಹಾಕುವಾಗ ತೋರಿಸ್ತೀನಿ. ಎಣ್ಣೆ ಮತ್ತು ಉಪ್ಪು ತೋರಿಸಿಲ್ಲ. ಎಣ್ಣೆ ಮತ್ತು ಎಣ್ಣೆ ಮತ್ತು ಉಪ್ಪು ಮತ್ತು ತುಪ್ಪ 3 ಐಟಮ್ ತೋರಿಸಿಲ್ಲ ನಾನು. ಇದನ್ನು ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಳ್ಳೋಣ. 3 ತಗೊಂಡಿದ್ದೀನಿ ನಾನು. ಇಲ್ಲ ತುಂಬ ಮಸಾಲೆ ಆದರೂ ಚೆನ್ನಾಗಿರಲ್ಲ. ಅನ್ನನೇ ಬೇರೆ ಬೇಯಿಸ್ಕೋಬೇಕು ನೀರಲ್ಲಿ ಫಸ್ಟು. ನೋಡಿ, ಈರುಳ್ಳಿ ಟೊಮೊಟೊ ಕಟ್ ಮಾಡಾಯಿತು. ನೋಡಿ, ಉಪ್ಪು ತಗೊಂಡಿದ್ದೀನಿ. ನೋಡಿ, ಹಾಲಿಗೆ ಸ್ವಲ್ಪ ಕೇಸರಿನ ನೆನೆಸಿ ಈ ಥರ ಹಾಕಬೇಕು. ಈ ಕೇಸರಿ ಇಲ್ಲಾಂದರೆ ಸ್ವಲ್ಪ ಅರಿಶಿನ ಪುಡಿ, ಇಲ್ಲಾಂದರೆ ಎಲ್ಲೋ ಕಲರ್ ಬರುತ್ತೆ. ಕೇಸರಿ ಸ್ವಲ್ಪ ಎಲ್ಲೋ ಕಲರ್ ಹಾಕಿದ್ದೀನಿ ನಾನು ಇದಕ್ಕೆ. ನೋಡಿ, ತುಪ್ಪ ಲಾಸ್ಟಿಗೆ ಹಾಕಬೇಕು. ಮತ್ತು ಎಣ್ಣೆ ಪಾತ್ರೆಗೆ ಹಾಕುವಾಗ ತೋರಿಸ್ತೀನಿ ನಾನು. ಬಿರಿಯಾನಿ ಮಾಡೋಕ್ಕೆ ನಾವು ರೆಡಿ ಮಾಡೋಣ. ಈರುಳ್ಳಿ ಕಟ್ ಮಾಡಿದ್ವಲ್ಲ, ಮೊದಲಿಗೆ ಈರುಳ್ಳಿನೇ ಹಾಕಬೇಕು. ಈರುಳ್ಳಿ ಮತ್ತು ಗರಂ ಮಸಾಲೆ ಎಲ್ಲನೂ. ನೋಡಿ, ಇದು ನಾನು ಹೇಳಿದ್ನಲ್ಲ ಕೇಸರಿ ಮತ್ತು ಎಲ್ಲೋ ಕಲರು, ಇದು ಕಲರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ತುಪ್ಪ ಹಾಲು ಲಾಸ್ಟಿಗೆ ಬೇಕು. ಇದು ಇವಾಗ ಅದೇನಕ್ಕೂ ಬೇಡ. ನೋಡಿ, ಇವಾಗ ನಾನು ಏನೇನು ಹಾಕ್ತೀನಿ ಅದನ್ನು ಫಸ್ಟಿಗೆ ಹೇಳ್ತೀನಿ. ಫಸ್ಟ್ ಈರುಳ್ಳಿ ಮತ್ತು ಪಲಾವ್ ಎಲೆ, ಚಕ್ಕೆ, ಧನಿಯಾ ಪೌಡರು ಮತ್ತು ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಇವೆಲ್ಲ ಫಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ರುಬ್ಬಿದ್ದೀವಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಳೆದಿಟ್ಟಿದ್ದೀವಿ. ಇದು ಹೇಳಿದ್ನಲ್ಲ ಅವಾಗೆ ಜಾಯಿಕಾಯಿ, ಅದನ್ನು ಹಾಕಿದ್ರೆ ಒಳ್ಳೆ ಘಮ ಪರಿಮಳ ಬರುತ್ತೆ. ಇದು ಮತ್ತು 1 ಕಪ್ ಮೊಸರು ತೋರಿಸಿರಲಿಲ್ಲ. ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಮೊಸರು ಹಾಕಬೇಕು 1 ಕಪ್ಪು. ನೋಡಿ, ಮೊದಲಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಳ್ಳೋಣ. ಈ ಥರ ಅಗಲ ಪಾತ್ರೆನೇ ಇಟ್ಕೋಬೇಕು. ಮೊದಲಿಗೆ ಎಣ್ಣೆ ಹಾಕೋಣ. 200 ಗ್ರಾಮ್ ಎಣ್ಣೆ ಹಾಕ್ರಿ. ತುಪ್ಪ ಎಲ್ಲ ಹಾಕ್ತೀವಲ್ಲ. ಅನ್ನ ಬೇಯುವಾಗಲೂ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಇದು ಈರುಳ್ಳಿ ಬೇಯಲಿ. ಒಂದು ಮುಚ್ಚಳ ಇಟ್ಟೋಣ. ನೋಡಿ, ನಾನು ಇನ್ನೊಂದು ತಪ್ಪಲಿಲಿ ಈ ಕಡೆ ನೀರು ಇಡ್ತೀನಿ ಬಿಸಿ ಕಾಯೋದಕ್ಕೆ. ಅಕ್ಕಿ ಹಾಕೊಳ್ಳೋದಕ್ಕೆ ಇದಕ್ಕೆ ನೀರು ಇಟ್ಟೋಣ. ಇದರಲ್ಲಿ ಗ್ಯಾಸ್ ಹಚ್ಕೊಂಡು
ಅಷ್ಟರೊಳಗೆ ಈ ಕಡೆ ನೀರು ಮರಳುವಾಗ ಅಕ್ಕಿ ಹಾಕ್ಬೋದು ನಾವು. ನೋಡಿ ಆವಾಗಲೇ ನಾನು ತೋರಿಸಿದ್ನಲ್ಲ, ಇದನ್ನೆಲ್ಲ ನಾನು ಅದು ನೀರಿಗೆ ಹಾಕ್ತೀನಿ. ಇದು ಪುದೀನ ಸೊಪ್ಪು, ಉಪ್ಪು ಜಾಸ್ತಿ ಬೇಕು, ನೀರು ಎಲ್ಲ ಬಸಿತೀವಲ್ಲ, ಪಲಾವ್ ಎಲೆ ಮತ್ತು ಚಕ್ಕೆ, ಸೋಂಪು ಮತ್ತು ಮೆಣಸಿನ್ಕಾಯಿ ಎಲ್ಲ ನೀರಲ್ಲಿ ಹಾಕ್ತೀನಿ ನಾನು ಬೇಯೋದಕ್ಕೆ. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಕೆಂಪಾಗುತ್ತೆ ಚೆನ್ನಾಗಿ. ಇದು ಚೆನ್ನಾಗಿ ಕೆಂಪಾಗೋವರೆಗೂ ಕಾಯಬೇಕು. ನಾವು ಇದ್ರ ಜೊತೆನೇ ನೋಡಿ ಪಲಾವ್ ಎಲೆ, ಬಿರಿಯಾನಿ ಎಲೆ, ಚಕ್ಕೆ ಮತ್ತು ಕಾಳು ಮೆಣಸು, ಲವಂಗ ಎಲ್ಲ ಇದಕ್ಕೆ ಹಾಕೋಣ. ಸೋಂಪು ಮತ್ತು ಜೀರಿಗೆ ಎಲ್ಲ ಹಾಕೋಣ ಇದಕ್ಕೇ. ಅದೇನಕ್ಕೆ ಹಾಕೋದಂದರೆ ಒಳ್ಳೆ ಪರಿಮಳ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನುವಾಗ ಟೇಸ್ಟು. ಇದು ದಮ್ ಬಿರಿಯಾನಿ, ಹೈದ್ರಾಬಾದ್ ದಮ್ ಬಿರಿಯಾನಿ. ಇದ್ರ ಮೇಲೆ ಈರುಳ್ಳಿ ಮತ್ತು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಾಕ್ತಾರೆ. ನಾನು ಅದೇನು ಹಾಕಲ್ಲ, ಅದೇನು ತಿನ್ನಲ್ಲ ನಮ್ಮ ಮನೇಲಿ, ಅದು ಎಲ್ಲ ಆಯಿಸಿಡ್ತಾರೆ. ಅದಕ್ಕೋಸ್ಕರ ನಾನು ಅದೇನು ಫ್ರೈ ಮಾಡಾಕಲ್ಲ. ನೀವು ಮನೇಲಿ ಎಣ್ಣೆಲಿ ಫ್ರೈ ಮಾಡಿ ಲಾಸ್ಟಲ್ಲಿ ಎಣ್ಣೆಲಿ ಉದುರಿಸಿದ್ರೆ ಅದ್ರ ಮೇಲೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಬೇಕು. ಫಸ್ಟೇ ಟೊಮೊಟೊ ಹಾಕ್ಬಾರ್ದು, ಆಮೇಲೆ ಇದು ಹಸಿ ವಾಸನೆ ಹೋಗಲ್ಲ. ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು. ನೋಡಿ ಈರುಳ್ಳಿ ಕಾಣಿಸ್ತಾನೆ ಇಲ್ಲ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೀಟಾಗಿ. ನೋಡಿ ಇದಕ್ಕೇ ನಾನು ಅರಿಶಿನ ಪುಡಿ ಮತ್ತು ಜಾಯಿಕಾಯಿ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದು ಚಕ್ಕೆ ಪೌಡರು, ಗರಂ ಮಸಾಲೆ ಪೌಡ್ರು, ಚಕ್ಕೆ ಮತ್ತು ಲವಂಗ, ಏಲಕ್ಕಿಕಾಯಿ ಎಲ್ಲ ಇದೆ ಅದರಲ್ಲಿ. ನಾನು ಏಲಕ್ಕಿಕಾಯಿ ಹಾಕೋದು ತೋರಿಸಿಲ್ಲ ನಿಮಗೆ, ಅದರಲ್ಲೇ ಪುಡಿ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅದನ್ನೇ. ನೋಡಿ ಇದು ಧನಿಯಾ ಪೌಡರು. ನಾನು ಎಲ್ಲ ಅಡುಗೆಗೂ ಧನಿಯಾ ಪೌಡ್ರ್ ಹಾಕ್ತೀನಿ. ಇದರಲ್ಲಿ ಜೀರಿಗೆ ಮತ್ತು ಮೆಣಸು, ಏಲಕ್ಕಿ ಎಲ್ಲ ಇದೆ. ಏಲಕ್ಕಿಕಾಯಿ ಎಂದು ಹಾಕಿಲ್ಲ, ಅದಕ್ಕೆ ಬೇರೆ ಕಾಳುಗಳೆಲ್ಲ ಇದೆ, ಅದೇನೇ ಇದಕ್ಕೆ ಟೇಸ್ಟ್ ಬರೋದು, ಧನಿಯಾ ಪೌಡರು. ನೀರಾಯಿತು, ಇದಕ್ಕೆ ಅಕ್ಕಿ ಹಾಕೋಣ. ಇದೆಲ್ಲ ನೀರು ತೆಗಿಯೋಣ. ಇದು ಉರಿ ಕಮ್ಮಿ ಮಾಡ್ತೀನಿ ನಾನು ಇದನ್ನು. ನೋಡಿ ಇದ್ರ ಜೊತೆ ನೀವು ಜೀರಾ ರೈಸ್ ಅಂತ ಬರುತ್ತೆ ನೋಡಿ, ಅದನ್ನು ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ 2 ಅವರ್ ನೆತ್ತಿದೆ. ನೀರೆಲ್ಲ ತೆಗೆದ್ಬಿಟ್ಟು ಹಾಕಿದ್ರಾಯ್ತು. ಈ ಥರ ಜಾಸ್ತಿ ನೀರಿಡಬೇಕು. ನೀರೆಲ್ಲ ಬಸಿತೀನಿ ನಾನು. ಉಪ್ಪು ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ತೀನಿ ಲಾಸ್ಟಲ್ಲಿ ಕುದಿವಾಗ. ಅದು ಅಕ್ಕಿ ಹಾಕ್ಬಿಟ್ಟು ಈ ಥರ ತಿರುಗಬೇಕು, ಜೋರು ಉರಿ ಮಾಡೋಣ. ಮಸಾಲೆ ಆದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿಟ್ಟಿದ್ನಲ್ಲ, ಒಂದೊಂದು ಇಡೀ ಸಾಕು. ಸ್ವಲ್ಪ ಮಾಡೋದ್ರಿಂದ, ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಬೇಕು ನಿಮಗೆ. ನೋಡಿ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಉಪ್ಪು ನಾವು ಚಿಕನಲ್ಲೂ ಹಾಕಿದ್ದೀನಿ, ಅಕ್ಕಿ ಇಲ್ಲಿ ನೋಡಿ ಹಾಕಬೇಕು, ತುಂಬ ಹಾಕ್ಬಾರ್ದು. ಆಮೇಲೆ ಉಪ್ಪಾಗ್ಬಿಡುತ್ತೆ ಆಮೇಲೆ. ಇದೆಲ್ಲ ಬೆಂದು ಒಳ್ಳೆ ಪರಿಮಳ ಬರ್ತೈತೆ ನೋಡ್ರಿ. ಆವಾಗಲೇ ಲಾಸ್ಟಲ್ಲಿ ಟೊಮೊಟೊ ಹಾಕಬೇಕು. ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು. ಈ ಮಸಾಲೆ ರೆಡಿ ಆದಮೇಲೆ ನಾವು ಅನ್ನ ರೆಡಿ ಮಾಡ್ಕೊಳ್ಳೋಣ. ಅಕ್ಕಿ ಹಾಕಿದ್ದೀನಿ, ಕುದಿ ಬರಲಿ. ಸ್ವಲ್ಪ ಬೆಂದರೆ ಸಾಕು, ಇದು ದಮ್ಮಲ್ಲಿ ಬೇಯುತ್ತೆ ಅದು ಅನ್ನ. ಇದು ಬೇಯಿಸ್ಕೊಳ್ಳೋಣ. ಇದಕ್ಕೊಂದು ಪ್ಲೇಟ್ ಇಡೋಣ. ನೋಡಿರಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ನಾನಿಲ್ಲಿ ಒಂದು ಬಟ್ಲು ಮೊಸರು ಇಟ್ಕೊಂಡಿದ್ನಲ್ಲ, ನೋಡಿ ಇದನ್ನು ಹಾಕ್ತೀನಿ ಇವಾಗ. ಮೊಸರು ಹಾಕಿದ್ರೇ ಇದಕ್ಕೆ ಟೇಸ್ಟ್ ಇರೋದು. ನೀವು ಏನೇ ಮಿಸ್ ಮಾಡಿದ್ರು ಮೊಸರು ಮಿಸ್ ಮಾಡಲೇಬಾರ್ದು, ಮೊಸರು ಹಾಕಲೇಬೇಕು ಅದಕ್ಕೆ. ನೋಡಿ ಚಿಕನ್ನು ನಾನು ಮೊಸರು ಮತ್ತು ಉಪ್ಪು, ನೋಡಿ 2 ಹಸಿಮೆಣಸಿನ್ಕಾಯಿ ಕುಯ್ದು ಹಾಕಿದ್ದೆ ಇದಕ್ಕೆ. ಮೆಣಸಿನ್ಕಾಯಿ ಲಾಸ್ಟಲ್ಲಿ ನಾನು ತೋರಿಸಿರ್ಲಿಲ್ಲ ಇದನ್ನು ಹಾಕೋದನ್ನು, ಲಾಸ್ಟಲ್ಲಿ ಹಾಕಿದ್ದೆ. ಇವಾಗ ಇದಕ್ಕೆ ಚಿಕನ್ ಹಾಕೋಣ. ಇದಕ್ಕೆ ಮೊಸರು ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿದೆ ನೋಡಿ. ಅದಕ್ಕೆ ನಾನು ಮೊಸರು ಹಾಕೊಂಡಲ್ಲ,
ಉಪ್ಪು ನೋಡಿ ಹಾಕ್ರಿ, ಇದಕ್ಕೂ ಉಪ್ಪು ಹಾಕಿರ್ತೀವಲ್ಲ, ಇದೇನು ಮತ್ತೆ ತೊಳೆಯಲ್ಲ. ದೊಡ್ಡ ದೊಡ್ಡ ಪೀಸ್ ಹಾಕಬೇಕು, ಚಿಕ್ಕದು ಮಾಡಬಾರ್ದು. ಈ ಮೊಸರನ್ನೆಲ್ಲ ನಾನು ಇದಕ್ಕೆ ಹಾಕ್ತೀನಿ ನೋಡಿ. ಇದಕ್ಕೂ ಒಂದ್ಸಲಿ ಮಸಾಲೆ ಇಡಲಿ ಅಂತ ನಾವು ಈ ಥರ ಮಾಡೋಣ. ಈ ಮಸಾಲೆನ ನಾನು ಪಾತ್ರೆಯಲ್ಲಿ ಇಲ್ಲೇ ಬಿಡ್ತೀನಿ, ಕೆಳಗಡೆನೆ. ಇದು ಪಾತ್ರೆ ಕೆಳಗಡೆನೇ ಇರುತ್ತೆ, ಅದನ್ನ ಮೇಲೆ ಹಾಕೋದು ಇದಕ್ಕೆ. ನೋಡಿ ಅನ್ನ ರೆಡಿ ಆಯಿತು. ಇದನ್ನು ಸಣ್ಣ ಗ್ಯಾಸ್ ಮೇಲೆ ಇಟ್ಟೋಣ. ಇದು ಈ ಕಡೆ ಇದನ್ನು ದೊಡ್ಡ ಗ್ಯಾಸ್ ಮೇಲೆ ಇಟ್ಟೋಣ, ಬೇಗ ಆಗುತ್ತೆ ಅನ್ನ. ಇಲ್ಲಿ ಇಟ್ಬಿಟ್ಟು ಚಿಕ್ಕ ಉರಿ ಮಾಡಬೇಕು, ದಮ್ಮಲ್ಲೇ ಬೇಯುತ್ತೆ ಅದು ಕೋಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಒಂದು ಅನ್ನನೂ ಹೊಡೆದಾಗಲ್ಲ. ಇಂಡಿಯನ್ ಗೇಟ್ ಬಾಸ್ಮತಿ ಅಕ್ಕಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ, ಅನ್ನ ಉಡುಡಿಯಾಗಿ ಬರುತ್ತೆ. ಸ್ವಲ್ಪ ಸಾಕು. ಸ್ವಲ್ಪ ಬಿರಿಯಾನಿ ಮೇಲೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪನೇ ತುಪ್ಪ ಹಾಕೋಣ, ಜಾಸ್ತಿ ಬೇಡ ಇದಕ್ಕೆ. ತುಪ್ಪ ಮತ್ತು ಅದ್ರ ಮೇಲೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅನ್ನ ರೆಡಿ ಆಯ್ತು. ಇನ್ನೇನು ತೆಗಿಯೋಣ ಅದನ್ನು. ನೀರು ನೋಡಿ ಈ ಥರ ಇದರಲ್ಲಿ ನೀರು ತೆಗಿತೀನಿ ನಾನು, ನೀರು ಸೋಸೋದಕ್ಕೆ. ನೋಡಿ ತಳ ಈ ಥರ ಇದೆ, ಈ ಥರ ಇಟ್ಕೊಂಡು ಮತ್ತೆ ಅನ್ನನ ಈ ಥರ ಹಾಕ್ಬೋದು. ಇದರಲ್ಲಿ ನೀರು ಸೋಸೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಅನ್ನ ರೆಡಿಯಾಗಿದೆ. ನಾವು ಇದನ್ನು ನೀರು ತೆಗಿಯೋಣ. ಇದನ್ನು ಸ್ವಲ್ಪ ಬೆಂದಿದ್ದ ಅಂತ ಗೊತ್ತಾಗುವಾಗಲೇ ತೆಗಿಬೇಕು ನೋಡಿ. ಈ ಥರ ಇರುವಾಗಲೇ ಸ್ವಲ್ಪ ಬೆಂದಾಗ ನೀರು ತೆಗಿಯೋಣ. ಗ್ಯಾಸ್ ಬಂದ್ ಮಾಡ್ತೀನಿ ನಾನು. ನೋಡಿ ಬೇಗ ಆರಕ್ಕೆ ಬಿಡಬಾರ್ದು ಅನ್ನನ, ಬೇಗ ಇದಕ್ಕೆ ಹಾಕಬೇಕು. ಅದು ದಮ್ಮಲ್ಲೇ ಬೇಯಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಹಿಂಗೆ ಮಾಡುವಾಗ ನಾನು ಸ್ವಲ್ಪ ಕೇಸರಿ ಮತ್ತು ಯೆಲ್ಲೋ ಕಲರ್ ಹಾಕ್ತೀನಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋಣ, ಮತ್ತೆ ಅನ್ನ ಹಾಕೋಣ. ಫುಲ್ಲು ಬೇಯಬಾರ್ದು ಅನ್ನ, ಈ ದಮ್ಮಲ್ಲಿ ಬೇಯುತ್ತಲ್ಲ, ಅದಕ್ಕೋಸ್ಕರ ನಾವು ಫುಲ್ಲು ಬೇಯಿಸಿರಬಾರ್ದು. ಇದ್ರ ಮೇಲೆ ತುಪ್ಪ ಹಾಕೋಣ. ನೋಡಿ ಮತ್ತೆ ಇದನ್ನು ಯೆಲ್ಲೋ ಕಲರ್ ಹಾಕೋಣ. ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಅನ್ನ ಚೆನ್ನಾಗಿ ಬರುತ್ತೆ, ಉಡುಡಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ. ನೋಡಿ ಬೇಗ ಮುಚ್ಚಳ ಇಟ್ಬೇಕು. ಮುಚ್ಚಳ ಇಟ್ಟು ನೋಡಿ ಇದೇ ಬಿಸಿನೀರ ನಾನು ಇದ್ರ ಮೇಲೆ ಹಾಕ್ತೀನಿ. ಮೇಲೆ ಕೆಳಗಡೆ ಎರಡು ಕಡೆನೂ ಬಿಸಿ ಆದರೆ ಬೇಗ ದಮ್ಮಾಗುತ್ತೆ. ಇದ್ರ ಮೇಲೆ ಒಂದು ಮುಚ್ಚಳ ಇಟ್ಟೋಣ. ಈ ದೊಡ್ಡ ಗ್ಯಾಸಿಗೆ ಇಟ್ಕೊಳ್ಳೋಣ. ಸಣ್ಣ ಉರಿ ನೋಡಿ, ಇಷ್ಟೇ ಸಣ್ಣ ಉರಿ. ನಿಮ್ಮ ಲಾಸ್ಟ್ ಉರಿ ಸ್ಲೋ ಮಾಡ್ತೀರಲ್ಲ, ಫುಲ್ಲು ಸ್ಲೋವಲ್ಲಿ ಇಟ್ಬೇಕು. ಇವಾಗಿಟ್ಟು ಇದು ಸ್ವಲ್ಪ ತಳ ದಪ್ಪ ಇದ್ದರೆ ಒತ್ತೋಗಲ್ಲ. ಇದ್ರ ತಳ ಅಷ್ಟು ದಪ್ಪ ಇಲ್ಲ. ತಳ ದಪ್ಪ ಇರೋದು ದೊಡ್ಡ ಪಾತ್ರೆಗಳು, ಅದಕ್ಕೋಸ್ಕರ ನಾನು ಇದನ್ನೇ ಇಟ್ಟಿದ್ದೀನಿ. ಚಿಕ್ಕದು ಸಣ್ಣ ಉರಿ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಅವರು ದಮ್ ಆಗಬೇಕದು. ಇಲ್ಲಿ ಹೊಗೆ ಬರುತ್ತೆ, ಈ ಸೈಡಲ್ಲಿ ಹೊಗೆ ಬಂದಾಗಲೇ ಮುಚ್ಚಳ ತೆಗಿಬೇಕು. ಅದ್ರ ಮುಂಚೆ ತೆಗಿಬಾರ್ದು ನೀವು ಮುಚ್ಚಳನ. ಅದು ದಮ್ ಆಗಲಿ. ಬಿರಿಯಾನಿ ಆಗಿದೆಯಾ ನೋಡೋಣ, ತೆಗಿಯೋಣ. ಮುಕ್ಕಾಲು ಅವರ್ ಆಯಿತು ಇದನ್ನಿಟ್ಟು. ನೋಡಿ ಯಾವ ಥರ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದೆ ವೈಟು ಮತ್ತು ಎಲ್ಲ ಕಲರ್ ಕಾಣಿಸುತ್ತೆ. ತೆಗಿಯೋಣ ಪ್ಲೇಟಿಗೆ. ಕೆಳಗಡೆ ಮಸಾಲೆ ಇದೆ, ಮಸಾಲೆ ಮತ್ತು ಚಿಕನ್ ಕೆಳಗಡೆ ಇದೆ.
ನೋಡಿ ಬಿರಿಯಾನಿ ರೆಡಿ ಆಯಿತು. ಇದ್ರ ಜೊತೆ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ. ಇದ್ರ ಜೊತೆ ನಿಂಬೆಹಣ್ಣು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಗಿದೆ ಟೇಸ್ಟ್ ನೋಡೋಣ. ಇದ್ರ ಜೊತೆ ಹಪ್ಪಳ ಫ್ರೈ ಮಾಡಿದ್ದೀನಿ. ಹಪ್ಪಳದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚಿಕನ್ ತಿಕ್ಕೊಂಡು ಈ ಥರ ತಿಂತಾಯಿದ್ದು ತುಂಬ ಚೆನ್ನಾಗಿದೆ ಮಸಾಲೆ ಎಲ್ಲ. ನೋಡಿ ಊಟ ಬಿರಿಯಾನಿ ಎಲ್ಲ ತಿಂದಾಯಿತು. ನಾನು ಇವಾಗ ಜಾಮೂನ್ ತಿಂತಾಯಿದ್ದೀನಿ. ಸ್ವೀಟ್ ಮಾಡಿ ಲಾಸ್ಟಲ್ಲಿ ಸ್ವೀಟ್ ತಿಂದರೆ ಒಳ್ಳೆಯದು. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ತಿಂದಾದ್ಮೇಲೆ ಯಾವ್ದಾದ್ರು ಒಂದು ಪಾಯಸ ಏನಾದರೂ ಸ್ವೀಟ್ ಮಾಡಿರಿ. ನಾನು ಜಾಮೂನ್ ಮಾಡಿದ್ದೆ ಇವತ್ತು. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.